ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ವಾ? 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ನೀವು ಚೆಕ್ ಮಾಡ್ತಾ ಇದ್ದೀರಾ? ಮತ್ತು ನಾಳೆ ಯಾವ್ಯಾವ ಜಿಲ್ಲೆಗೆ ಬರುತ್ತೆ ಹಣ, ನಿಮಗೆ ಯಾವಾಗ ಬರುತ್ತೆ ಅಂತ ತಿಳಿದುಕೊಳ್ಬೇಕಾ? ಏನಿಲ್ಲ, ಜಸ್ಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ಕಳೆದ ಕೆಲವು ದಿನಗಳಿಂದ ನೀವೇ ನೋಡಿದ್ದೀರಾ, ಎಲ್ಲ ನ್ಯೂಸ್ ಚಾನೆಲ್ನಲ್ಲಿ ಕೂಡ ಎಲ್ಲ ಕಡೆ ಕೂಡ ಬಂದಿತ್ತು. ಏನೇ ಅಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಗೃಹಲಕ್ಷ್ಮಿ ಯೋಜನೆಯದು 12ನೇ ಕಂತಿನ ಮತ್ತು 13ನೇ ಕಂತಿನ ಹಣ ಬಗ್ಗೆ ಅಲ್ಲಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು. 12ನೇ ಕಂತಿನ ಹಣ ಮತ್ತು 13ನೇ ಕಂತಿನ ಹಣನು ಒಟ್ಟಿಗೆ ಹಾಕಿ ಕೊಡುತ್ತೀವಿ ಅಂತ ಹೇಳಿದ್ರು. ಅದು ಕೂಡ ಕೇವಲ 7 ದಿನದಲ್ಲಿ ಹಾಕಿ ಕೊಡುತ್ತೀವಿ ಅಂತ ಹೇಳಿದ್ರು. ಹಾಗಾದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರ ಖಾತೆ ಕೂಡ ಹಾಕಿದ್ದೀರಾ, ಹಾಕಿಲ್ವಾ? ಎಷ್ಟು ಜನಕ್ಕೆ ಹಣ ಹೋಗಿದೆ, ಎಷ್ಟು ಜನಕ್ಕೆ ಹಣ ಹೋಗಬೇಕಾಗಿದೆ, ಮತ್ತು ಹಣ ಯಾವ ರೀತಿ ಹಾಕುತ್ತಿದ್ದೀರಾ, ಮತ್ತು ನಿಮಗೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು, ನಿಮಗೆ ಹಣ ಯಾವಾಗ ಬರುತ್ತದೆ, ಈ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತದೆ. ಯಾಕೆ ಅಂದರೆ, ಪ್ರತಿದಿನಾನೂ ಕೂಡ ಮೊಬೈಲನ್ನು ಚೆಕ್ ಮಾಡುತ್ತಿದ್ದೀರಾ, ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಬಂದಿದೆಯಾ ಬಂದಿಲ್ವಾ ಅನ್ನೋದು ಒಂದು ದಿನಕ್ಕೊಂದು ಸರಿ ಚೆಕ್ ಮಾಡುತ್ತಿದ್ದೀರಾ. ಇವಾಗ ಅದರ ಬಗ್ಗೆ ಕ್ಲಿಯರ್ ಆಗಿ ತಿಳಿಸಿಕೊಳ್ಳುತ್ತೀರಾ ಈ ಒಂದು ವಿಡಿಯೋದಲ್ಲಿ. ಇವಾಗ ವಿಡಿಯೋನ ಗಮನವಿಟ್ಟು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯದು 12ನೇ ಕಂತಿನ ಖಂಡಿತವಾಗ್ಲೂ ಕೂಡ ಬಿಡುಗಡೆ ಆಗುತ್ತೆ. ಹಾಗಾದರೆ ನಿಮಗೆ 12ನೇ ಕಂತಿನ ಬಂದಿರಲಿಲ್ಲ ಎಷ್ಟೊಂದು ಜನಕ್ಕೆ, ಹಾಗಾದರೆ ನಿಮಗೆ ಯಾವಾಗ ಬರುತ್ತೆ ಅದು ಪ್ರಶ್ನೆಯಾಗಿ ಉಳಿದಿರುತ್ತೆ. ಇದರ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಹಣ ಎಷ್ಟೊಂದು ಜನಕ್ಕೆ ಬಂದಿದೆ ಮತ್ತು ಹಣ ಯಾವ ರೀತಿ ಹಾಕುತ್ತಿದ್ದಾರೆ ಅದರ ಬಗ್ಗೆನೂ ನೋಡೋಣ. ಮತ್ತು ಹಣ ನಿಮಗೆ ನಾಳೆ ಯಾವ್ಯಾವ ಜಿಲ್ಲೆಗೆ ಬರುತ್ತೆ ಅದರ ಬಗ್ಗೆನೂ ಕೂಡ ನೆಕ್ಸ್ಟ್ ನೋಡೋಣ. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಇದುವರೆಗೂ ಕೂಡ ಏನೆಂದರೆ, ಇಲ್ಲಿ ಜಾಸ್ತಿ ಜನಕ್ಕೆ ಹಣ ಬಂದು ತಲುಪಿಲ್ಲ. ಇವಾಗ ಹಣ ಎಷ್ಟು ಜನಕ್ಕೆ ತಲುಪಿದೆ ಅಂದರೆ, ಕರ್ನಾಟಕದಲ್ಲಿ ಕೇವಲ 10 ರಿಂದ 20 ಲಕ್ಷ ಜನಕ್ಕೆ ಬಂದಿದೆ. ಅದರಿಂದ ನಿಮಗೆ ಏನಾಗಿದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಾಗಿತ್ತಲ್ಲ, 12ನೇ ಕಂತಿನ ಹಣ ಆಗಿರ್ಬೋದು ಅಥವಾ 13ನೇ ಕಂತಿನ ಹಣ ಆಗಿರ್ಬೋದು, ಜುಲೈ ತಿಂಗಳದು ಮತ್ತು ಆಗಸ್ಟ್ ತಿಂಗಳದು ಎರಡೂ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗಲಿಲ್ಲ. ಹಾಗಾದರೆ ನಮಗೆ ಹಣ ಯಾವಾಗ ಜಮಾ ಆಗುತ್ತೆ ಅದನ್ನು ಕೂಡ ನೀವು ಕೇಳಬಹುದು. ಇಲ್ಲಿ ಇದುವರೆಗೂ ಕೂಡ ಕೇವಲ 10 ರಿಂದ 15% ಜನ ಮಾತ್ರ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣನ ರಿಸೀವ್ ಮಾಡಿಕೊಂಡಿದ್ದೀರಾ. ಒಂದು 10 ರಿಂದ 15% ಜನ ಬಂದಿದೆ ಅಂತ ಹೇಳುತ್ತಿದ್ದೀರಾ. ಇನ್ನು ಶೇಕಡ 90 ರಿಂದ 95% ಜನ ನಿಮಗೆ ಬಂದಿಲ್ಲ ಅಂತಾನೂ ಹೇಳುತ್ತಿದ್ದೀರಾ. ಆ ಒಂದು ಮೊಬೈಲ್ನಲ್ಲಿ ಕೂಡ ನೀವು ನೋಡಬಹುದಾಗಿರುತ್ತದೆ. ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆನ ಬಂದಿರಲಿಲ್ಲ, ನಿಮಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು. ಇದರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡುವುದಾದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆನ ಈ ತಿಂಗಳು ಕೊನೆಯಷ್ಟರಲ್ಲಿ ರಿಲೀಸ್ ಆಗಿದೆ. ಇಲ್ಲಿ ನಿಮ್ಮ ಎಲ್ಲರ ಖಾತೆ ಕೂಡ ಬರುವುದಕ್ಕೆ ಟೈಮ್ ತೆಗೆದುಕೊಳ್ಳುತ್ತದೆ. ಅದನ್ನು ಟೈಮ್ ತೆಗೆದುಕೊಳ್ಳುವುದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಾಗಿತ್ತಲ್ಲ, 12ನೇ ಕಂತಿನ ಹಣ ಆಗಿರ್ಬೋದು, 13ನೇ ಕಂತಿನ ಹಣ ಆಗಿರ್ಬೋದು, ಒಂದು ಕಂತಿನ ಹಾಕುವುದಕ್ಕೆ ಸರ್ಕಾರದವರಿಗೆ ಇಲ್ಲಿ ಮಿನಿಮಮ್ ಆದರೂ 10 ರಿಂದ 15 ದಿನ ಟೈಮ್ ಬೇಕಾಗುತ್ತದೆ. ಅಂದರೆ 25ನೇ ತಾರೀಕು ಹಣ ರಿಲೀಸ್ ಆಗಿದೆ ಅಂತ ಕೂಡ ಕೌಂಟ್ಡೌನ್ ತಗೊಂಡ್ರೂ ಕೂಡ ನಿಮ್ಮ ಮೇಲೆ ಖಾತೆಗೆ ಹಣ ಬಂದು ತಲುಪುವುದಕ್ಕೆ ನೆಕ್ಸ್ಟ್ ತಿಂಗಳು 10ನೇ ತಾರೀಕುವರೆಗೂ ಕೂಡ ಆಗುತ್ತದೆ. ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಬಹುದಾಗಿರುತ್ತದೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಡಿಸ್ಟಿಕ್ ವೈಸ್ ಬರುತ್ತಿಲ್ಲ, ಒಂದು ಬ್ಯಾಚ್ ವೈಸ್ ರಿಲೀಸ್ ಮಾಡುತ್ತಿದ್ದಾರೆ. ಅಂದರೆ ಎಲ್ಲ ಡಿಸ್ಟಿಕ್ ಅವರು ಏನು ವೇಟ್ ಮಾಡುವ ಅಗತ್ಯ ಇಲ್ಲ. ನಿಮ್ಮ ಜಿಲ್ಲೆಗೆ ಇವತ್ತು ಬರುತ್ತೆ ಅಥವಾ ನಾಳೆ ಬರುತ್ತೆ, ಇದು ರ್ಯಾಂಡಮ್ ಆಗಿ ಬರುತ್ತೆ. ಒಂದು ದಿನದಲ್ಲಿ 10 ಲಕ್ಷ ಜನಕ್ಕೆ ಬರುತ್ತೆ ಮತ್ತು ಇನ್ನೊಂದು ದಿನದಲ್ಲಿ 20 ರಿಂದ 30 ಲಕ್ಷ ಜನಕ್ಕೆ ಬರುತ್ತೆ. ಆ ರೀತಿ ಬ್ಯಾಚ್ ವೈಸ್ ಡಿವೈಡ್ ಮಾಡಿ ಬಿಡುಗಡೆ ಮಾಡುತ್ತಿದ್ದಾರೆ. ಇನ್ನು ಸೆಪ್ಟೆಂಬರ್ 10ನೇ ತಾರೀಕು ಅಷ್ಟರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಸೀವ್ ಮಾಡಿಕೊಳ್ಳುತ್ತೀರಾ. ಅಲ್ಲಿವರೆಗೂ ಕೂಡ ವೇಟ್ ಮಾಡಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿ ಅಂತ ತಿಳ್ಕೊತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.